ಒಂದು ದಟ್ಟ ಅರಣ್ಯದಲ್ಲಿ ಎಲ್ಲ ಪ್ರಾಣಿಗಳು ಶಾಂತಿಯಾಗಿ ಬದುಕುತ್ತಿದ್ದವು. ಸಿಂಹರಾಜನಂತೆ ಎಲ್ಲರಿಗೂ ನ್ಯಾಯ ನೀಡುತ್ತಿದ್ದ. ಹಕ್ಕಿಗಳು ಗಗನದಲ್ಲಿ ಹಾಡು ಹಾಡುತ್ತಾ ಹಾರುತ್ತಿದ್ದವು. ಒಂದು ದಿನ ಅರಣ್ಯವೆಲ್ಲ ಶಾಂತವಾಯಿತು. ಹಕ್ಕಿಗಳು ಹಾಡುವುದನ್ನು ನಿಲ್ಲಿಸಿವೆ, ಮಂಗಗಳು ಬೀದಿಗೆ ಹೋಗಿಲ್ಲ, ಸಿಂಹ ಕೂಡ ಶಾಂತವಾಗಿತ್ತು. ಆಗ ಟಿಕೋ ಎಂಬ ಸಣ್ಣ ಹಸಿರು ಕಪ್ಪೆ ಅರಣ್ಯದ ಮಧ್ಯದಲ್ಲಿ ಯಂತ್ರಗಳ ಶಬ್ದ ಕೇಳಿದ. ಅವರು ನಮ್ಮ ಮರಗಳನ್ನು ಕಡಿದು ಹಾಕುತ್ತಿದ್ದಾರೆ ಎಂದು ಟಿಕೋ ಭಯಪಟ್ಟ. ತದನಂತರ ಟಿಕೋ ಎಲ್ಲಾ ಪ್ರಾಣಿಗಳನ್ನು ಕೂಡಿ ದೊಡ್ಡ ಸಭೆ ಮಾಡಿತು. ಎಲ್ಲಾ ಪ್ರಾಣಿಗಳು ತಮ್ಮ ತಮ್ಮ ಅಭಿಪ್ರಾಯಗಳನ್ನು ತಿಳಿಸಿತು. ರಾಜನಾದ ಸಿಂಹನು ಮುಂದಿನ ನಿರ್ಧಾರವನ್ನು ತೆಗೆದುಕೊಂಡ. ನಂತರ ಟಿಕೋ ಹೇಳಿದ ಸ್ಥಳಕ್ಕೆ ಎಲ್ಲಾ ಪ್ರಾಣಿಗಳು ಹೋಗುತ್ತವೆ. ನಂತರ ಸಿಂಹ ಗರ್ಜಿಸಿದ. ಹಕ್ಕಿಗಳು ಗಗನದಲ್ಲಿ ಸೇವ್ ಯುಎಸ್ ಎಂದು ಬರೆಯುವಂತೆ ಹಾರಿದವು. ಇದನ್ನು ನೋಡಿ ಬುಲ್ಡೋಜರ್ನಲ್ಲಿದ್ದ ಹುಡುಗಿ ಬಂದಳು. ಪ್ರಾಣಿಗಳನ್ನು ನೋಡಿ ಭಯಪಟ್ಟಳು. ನಂತರ ಅವಳು ಆ ಪ್ರಾಣಿಗಳ ಹತ್ತಿರ ಬಂದು ತನ್ನ ತಪ್ಪಿನ ಅರಿವಾಗಿ ಕ್ಷಮೆಯಾಚಿಸಿದಳು. ನಂತರ ತನ್ನ ಕೈಯಲ್ಲಿದ್ದ ಕೊಡಲಿ ಬಿಸಾಕಿ ಗಿಡ ನೆಟ್ಟು ನಾನು ನಿಮ್ಮನ್ನು ರಕ್ಷಿಸುತ್ತೇನೆ ಎಂದು ಹೇಳಿದಳು. ಅರಣ್ಯ ಮತ್ತೆ ಜೀವ ತಳೆದಿತು. ಟಿಕೋ ತನ್ನ ಧೈರ್ಯದಿಂದ ಹೀರೋ ಆದನು. ಆತ ದೊಡ್ಡವನಲ್ಲ, ಬಲಿಷ್ಠನಲ್ಲ, ಆದರೆ ಈ ಕಾಡಿನ ಪ್ರಾಣಿಗಳಿಗೋಸ್ಕರ ಹಾಗೂ ಕಾಡನ್ನು ಉಳಿಸಲು ಟಿಕೋ ಹೀಗೆ ಮಾಡಿದ. ಈ ಕಥೆಯ ನೀತಿ: ಸಣ್ಣ ಧ್ವನಿಯು ದೊಡ್ಡ ಬದಲಾವಣೆ ತರಬಹುದು. ಕಾಡನ್ನು ಉಳಿಸಿ, ನಾಡನ್ನು ಬೆಳೆಸಿ.